ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ಟೊಮೆಟೊ ಚಟ್ನಿನ ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡೋದು, ಏನೇನು ಸಾಮಗ್ರಿಗಳು ಬೇಕಂತ ನಾನಿವಾಗ ತೋರಿಸ್ತೀನಿ ನೋಡಿರಿ. ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಇವು ಹಸಿ ಉಳ್ಳಾಗಡ್ಡಿ ಇರ್ತವಲ್ಲ, ಅದು ಕಟ್ ಮಾಡ್ಕೊಂಡು ನೋಡಿರಿ, ಸ್ಪ್ರಿಂಗ್ ಆನಿಯನ್ ಅಂತಾರೆ. ಆಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು 4 ಟೊಮೆಟೊ ತೊಗೊಂಡಿನಿ. ಟೊಮೆಟೊ ಹಣ್ಣಾಗಿಲ್ಲದೆ ಇರೋದು, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಟೊಮೆಟೊ ಖಾರ ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಬರ್ರಿ. ಫಸ್ಟಿಗೆ ಶೇಂಗಾ ಬೇಕು, ಹಾಗೆ ಹಸಿ ಉಳ್ಳಾಗಡ್ಡಿ ತಪ್ಪಲ ಇರ್ತೈತಲ್ಲ ಅದು, ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮತ್ತು ಒಂದು 10 ಮೆಣಸಿನ್ಕಾಯಿ ತೊಗೊಂಡಿನಿ, ಮತ್ತು 4 ಟೊಮೆಟೊ, ಮತ್ತು ಆಯಿಲು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಖಾರ ರೆಡಿ ಆಕ್ಕೈತಿ. ಇವಾಗ ನೋಡ್ರಿ, ನಾನೊಂದು ಪ್ಯಾನ್ ಇಟ್ಕೊಂಡು ನಾವೇನು ಶೇಂಗಾ ಬೀಜ ತೊಗೊಂಡಿದ್ವಲ್ಲ, ಶೇಂಗಾ ಬೀಜನ ಹುರ್ಕೊತಾ ಇದ್ದೀನಿ ನೋಡ್ರಿ. ಅದಕ್ಕೊಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ನೋಡ್ರಿ. ಅವು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರಬೇಕು, ಆ ಥರ ಹುರಿಬೇಕು. ಇವಾಗ ಹುರ್ಕೊಂಡಿದ್ದಾಗಿದೆ ನೋಡ್ರಿ. ನೆಕ್ಸ್ಟ್ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಅದಕ್ಕೂ ಎಲ್ಲನೂ ಆಯಿಲ್ ಹಾಕ್ಕೊಂಡೇ ಹುರ್ಕೊಬೇಕು, ಅಂದ್ರೇ ಎಲ್ಲ ಹಸಿ ವಾಸನೆ ಹೋಗುತ್ತೆ, ಚಟ್ನಿ ಸೂಪರಾಗಿರುತ್ತೆ ನೋಡ್ರಿ. ಇವಾಗ ಅದನ್ನು ಹುರ್ಕೊತಾ ಇದ್ದೀನಿ. ಅದರೊಳಗಡೆ ಲಾಸ್ಟಲ್ಲಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮಾತ್ರ ಚೆನ್ನಾಗಿ ಹುರ್ಕೊಬೇಕು, ಯಾಕಂದರೆ ಎದೆ ಉರಿ ಆ ಥರ ಏನೂ ಆಗೋಲ್ಲ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ನೋಡಿರಿ, ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಂಡು ಅದಕ್ಕೂ ಆಯಿಲ್ನ ಸೇರಿಸಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇವಾಗ ಹುರ್ಕೊಂಡಿದ್ದಾಯ್ತು ನೋಡ್ರಿ. ಇವಾಗ ನೆಕ್ಸ್ಟು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೂ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡ್ರಿ. ಇವಾಗ ಕಲರೆಲ್ಲ ಚೇಂಜ್ ಆಗಿದೆ ಟೊಮೆಟೊ ಕೂಡ. ಇದನ್ನು ಆರೋ ತನಕ ಬಿಡಬೇಕ್ರಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು. ಇವಾಗ ನೋಡ್ರಿ, ನಾನು ಏನೇನು ತೊಗೊಂಡಿದ್ದೀನೋ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಇವಾಗ ನೋಡ್ರಿ, ನಾನೊಂದು ಮಿಕ್ಸಿ ಜಾರಿಗೆ ಏನು ಹುರಿದಿಟ್ಕೊಂಡಿದ್ನಲ್ಲ ಶೇಂಗಾ ಬೀಜ, ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಉಪ್ಪು, ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ತಾಯಿದ್ದೀನಿ ನೋಡ್ರಿ. ಇವಾಗ ನೆಕ್ಸ್ಟ್ ಅದಕ್ಕೆ ಟೊಮೆಟೊನ ಸೇರಿಸಿ, ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು 2 ಒಟ್ಟಿಗೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಬರ್ತಾಯಿದ್ದೀನಿ. ಇದನ್ನು ಜಾಸ್ತಿ ರುಬ್ಬಬಾರ್ದ್ರಿ, ಪೇಸ್ಟ್ ಥರ, ಸ್ವಲ್ಪ ಏನಂತಾರೆ ಕಚ್ಚಾ ಥರ ಇರಬೇಕು. ಫುಲ್ ಪೇಸ್ಟ್ ಆದರೆ ಚೆನ್ನಾಗಿರಲ್ಲ ಟೇಸ್ಟು. ನಮಗೆ ಹಳ್ಳಿ ಸ್ಟೈಲಲ್ಲಿ ಬೇಕಂದರೆ ಸ್ವಲ್ಪ ಕಲ್ಲಲ್ಲಿ ಕೊಡ್ತಾರಲ್ವ, ಆ ಥರ ಬರುತ್ತೆ. ಹಾಗಾಗಿ ಉಲ್ಟಾನ ತಿರುಗಿಸ್ಬೇಕು ಮಿಕ್ಸಿನ, ಒಂದು 2-3 ಸತಿ ಆಗುತ್ತೆ. ಲಾಸ್ಟ್ಗೆ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಇದು ಬರೀ ಜಸ್ಟ್ 1 ರೌಂಡ್ ಆದರೆ ಸಾಕು, ನಮ್ಮ ಚಟ್ನಿ ರೆಡಿ ಆಗ್ತೈತೆ ನೋಡ್ರಿ. ಇದು ಜಾಸ್ತಿ ರುಬ್ಬಬಾರ್ದು, ಇಲ್ಲಾಂದರೆ ಫುಲ್ ಮಿಕ್ಸ್ ಆದರೆ ಚೆನ್ನಾಗಿರಲ್ಲ. ಇವಾಗ ನೋಡ್ತಾ ಇರ್ಬೋದು, ರೆಡಿ ಆಗಿದೆ. ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಚಟ್ನಿ ನೀವು ಮನೆಯಾಗ ಮಾಡ್ಕೊಂಡು ತಿನ್ನಿರಿ. ಇದು ಉತ್ತರ ಕರ್ನಾಟಕದ ಫೇಮಸ್ಸು, ನಮ್ಮ ಕಲಬುರ್ಗಿ ಕಡೆ ಅಂತೂ ಫೇಮಸ್ ಇದೆ ಇದು. ಹಾಗಾಗಿ ನನಗೂ ತುಂಬ ಇಷ್ಟ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ರೊಟ್ಟಿ ಜೊತೆಗಂತೂ ಸೂಪರಾಗಿರ್ತೈತೆ ನೋಡ್ರಿ. ನಾನಿವತ್ತು ನಮ್ಮ ಮನೇಲಿ ಚಪಾತಿ ಮಾಡಿದೆ, ಚಪಾತಿ ಜೊತೆಗೆ ನಾವು ಊಟ ಮಾಡಿದ್ವಿ.